ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳ ಆದರೆ ಹೇಗೆ ಈಸಿಯಾಗಿ ಮನೇಲೇ ನಾವು ಅದನ್ನ ತೆಗೆದಾಕಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳು ಆಗಿಬಿಟ್ಟಿದ್ರೆ ಮನೆ ಮದ್ದನ್ನೇ ಯೂಸ್ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಕರುಳಿನ ಹುಳುಗಳನ್ನ ತೆಗೆದಾಕಬಹುದು. ಸಾಮಾನ್ಯವಾಗಿ ಜಂತು ಹುಳುಗಳ ಸಮಸ್ಯೆ ಎಲ್ಲ ಮಕ್ಕಳಲ್ಲೂ ಕಂಡುಬರುತ್ತೆ. ಈ ಜಂತು ಹುಳುಗಳು ಹೆಚ್ಚಾದರೆ ಹೊಟ್ಟೆ ನೋವು ಬರುತ್ತೆ ಮತ್ತು ಕೆಲವು ಮಕ್ಕಳಲ್ಲಿ ಬೇದಿ ಕೂಡ ಆಗುತ್ತೆ. ಇದರ ಜೊತೆಗೆ ಕರುಳಿನಲ್ಲಿ ಹುಳ ಕೂಡ ಮಕ್ಕಳಲ್ಲಿ ಕಂಡುಬರುತ್ತೆ. ಮಕ್ಕಳಲ್ಲಿ ಕರುಳಿನ ಹುಳುಗಳು ಸಾಕಷ್ಟು ಬೇಗ ಬೆಳವಣಿಗೆ ಆಗುತ್ತೆ ಮತ್ತು ಅವು ತಮ್ಮ ಸಂತತಿನ ಹೆಚ್ಚಿಸ್ಕೊಳ್ತವೆ. ಹೀಗಾಗಿ ನಾವು ಬೇಗ ಜಾಗೃತಿ ವಹಿಸಿ ದೇಹದಿಂದ ಆ ಹುಳಗಳನ್ನ ಕಾಲಕ್ಕೆ ತೆಗೆದಾಕಬೇಕು. ಮಕ್ಕಳ ತಜ್ಞರು ಅಂದರೆ ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟ್ರು ಸಹ ಹೇಳ್ತಾರೆ 3ರಿಂದ 6 ತಿಂಗಳಿಗೊಮ್ಮೆ ಮಗುವಿನ ದೇಹದಿಂದ ಹುಳಗಳನ್ನ ತೆಗೆದಾಕಬೇಕು ಅಂತ. ನಾನೀಗ ತಿಳಿಸುವಂತಹ ಕೆಲವೊಂದು ಮನೆ ಮದ್ದುಗಳನ್ನ ನೀವು ಮಕ್ಕಳಿಗೆ ಕೊಡೋದ್ರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. 100% ಇದು ಮಕ್ಕಳಿಗೆ ಹೊಟ್ಟೆ ಹುಳುಗಳನ್ನ ಕಡಿಮೆ ಮಾಡುತ್ತೆ. ಮೊದಲನೆಯ ಮನೆ ಮದ್ದು ಓಂಕಾಳು ಮತ್ತು ಬೇವಿನ ಎಲೆ ಪೇಸ್ಟ್. ಇದನ್ನು ಹೇಗೆ ತಯಾರಿಸಬೇಕು ಅಂತಂದರೆ, ಒಂದು ಹಿಡಿ ಬೇವಿನ ಸೊಪ್ಪನ್ನು ತಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಾದ್ಮೇಲೆ ಅದಕ್ಕೆ ಅರ್ಧ ಟೀ ಚಮಚ ಓಂಕಾಳನ್ನ ಸೇರಿಸಿ ನೈಸಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಸಣ್ಣ ಉಂಡೆ ಮಾಡಿಕೊಂಡು ಮಗುವಿಗೆ 1 ಲೋಟ ನೀರಿನ ಜೊತೆಗೆ ಇದನ್ನು ಸೇವಿಸೋದಕ್ಕೆ ಕೊಡಿ. ಓಂಕಾಳು ಅಂತಂದರೆ ಅಜ್ವಾನ. ಈ ಪೇಸ್ಟು ಮಕ್ಕಳಿಗೆ ಇಷ್ಟ ಆಗದೇ ಇರಬಹುದು, ಆದರೂ ಕೂಡ ಈ ಅಜ್ವಾನ ಮತ್ತು ಬೇವಿನ ಎಲೆ ಪೇಸ್ಟನ್ನು ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋದ್ರಿಂದ ಅವರ ಕರುಳಿನ ಭಾಗದಲ್ಲಿ ಇರುವಂತಹ ಹುಳಗಳು ಸಾಯುತ್ತೆ ಮತ್ತು ಅವ್ರಿಗೆ ಹೊಟ್ಟೆ ಹಸಿವು ಕೂಡ ಚೆನ್ನಾಗಿ ಆಗುತ್ತೆ. ಈ ಪೇಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದರೆ, ಓಂಕಾಳಲ್ಲಿ ಅಂದರೆ ಅಜ್ವಾನದಲ್ಲಿ ಥೈಮಲ್ ಪ್ರಮಾಣ ಇರುತ್ತೆ. ಇದು ಕರುಳಿನ ಭಾಗದ ಹುಳುಗಳ ಬೆಳವಣಿಗೆ ಆಗದಂತೆ ನೋಡ್ಕೊಳ್ಳುತ್ತೆ ಮತ್ತು ಅವುಗಳನ್ನ ಕೊಂದು ಹಾಕುತ್ತೆ. ನಾವು ಈ ಪೇಸ್ಟ್ಗೆ ಬೇವಿನ ಎಲೆನ ಮಿಕ್ಸ್ ಮಾಡಿರೋದ್ರಿಂದ ಈ ಬೇವಿನ ಎಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಗಳು ಬರುತ್ತೆ ಮತ್ತು ಹೊಟ್ಟೆ ಮತ್ತು ಕರುಳಿನ ಭಾಗವನ್ನು ಸ್ವಚ್ಛ ಮಾಡೋದಕ್ಕೆ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. 3 ದಿನಗಳ ಕಾಲ ಇದನ್ನು ಕೊಡಬಹುದು. ಅಂದರೆ 3 ಡೇಸ್ ಇದನ್ನು ಕೊಟ್ಟರೆ ಮಕ್ಕಳಿಗೆ ಹೊಟ್ಟೆ ಹುಳು ಸಮಸ್ಯೆ ಪರಿಹಾರ ಆಗುತ್ತೆ. 2ನೇ ಮನೆ ಮದ್ದು ಓಂಕಾಳು ಮತ್ತು ಬೆಲ್ಲ. ನಿಮಗೆ ಬೇವಿನ ಸೊಪ್ಪು ಸಿಗಲಿಲ್ಲ ಅಂತ ಅಂದರೆ ಅಥವಾ ಮಗು ಬೇವಿನ ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ಅಂದರೆ ಈ ಮನೆ ಮದ್ದನ್ನು ಟ್ರೈ ಮಾಡಬಹುದು. ಯಾವುದು ಅಂತಂದರೆ ಬೆಲ್ಲ ಮತ್ತು ಓಂಕಾಳು. ಮಕ್ಕಳಿಗೆ ಸ್ವಲ್ಪ ಬೆಲ್ಲದ ಜೊತೆ ಓಂಕಾಳು ಅಂದರೆ ಅಜ್ವಾನನ ಜಗಿದು ತಿನ್ನೋಕೆ ಕೊಡೋದ್ರಿಂದ ಮಗುಗೆ ಹೊಟ್ಟೆಲಿರೋ ಹುಳಗಳು ಕಡಿಮೆ ಆಗುತ್ತೆ. ಬೆಲ್ಲ ಸ್ವೀಟ್ ಇರೋದ್ರಿಂದ ಮಗು ಇದನ್ನು ಈಸಿಯಾಗಿ ಸೇವನೆ ಮಾಡಬಹುದು. ಒಂದು ಸ್ವಲ್ಪ ಬೆಲ್ಲಕ್ಕೆ ಅರ್ಧ ಟೀ ಸ್ಪೂನ್ ಅಜ್ವಾನ ಓಂಕಾಳನ್ನ ಮಿಕ್ಸ್ ಮಾಡಿ ಕೊಡಿ. ಅದನ್ನು ಈಸಿಯಾಗಿ ಮಗು ಜಗಿದು ತಿನ್ನುತ್ತೆ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೂಡ ಕೆಲಸ ಮಾಡುತ್ತೆ. ನಮ್ಮ ಹಿಂದಿನ ಕಾಲದವರು ಹೇಳುವಂತೆ ಓಂಕಾಳಲ್ಲಿ ಕರುಳಿನ ಭಾಗದ ಹುಳುಗಳನ್ನ ವೃದ್ಧಿಯಾಗದಂತೆ ನೋಡಿಕೊಳ್ಳೋ ಗುಣ ಇದೆ ಮತ್ತು ಬೆಲ್ಲ ಹುಳಗಳನ್ನ ನಮ್ಮ ದೇಹದಿಂದ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಗುವಿನ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಮನೆ ಮದ್ದನ್ನು ನೀವು 5 ದಿನಗಳ ಕಾಲ ಕೊಡಬೇಕಾಗುತ್ತೆ. 3ನೆಯ ಮನೆ ಮದ್ದು ಬೇವಿನ ಎಲೆ ಮತ್ತು ಕ್ಯಾರೆಟ್. ನಿಮ್ಮ ಹತ್ರ ಅಜ್ವಾನ ಅಂದರೆ ಓಂಕಾಳು ಇಲ್ಲ ಅಂತ ಅಂದರೆ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಬಹುದು. ಬೇವಿನ ಎಲೆ ಜೊತೆ ಕ್ಯಾರೆಟ್ ಮಿಶ್ರಣ ಮಾಡಿ ಕೊಡೋದ್ರಿಂದ ಕರುಳಿನ ಭಾಗದ ಹುಳಗಳನ್ನ ಹೋಗಲಾಡಿಸುತ್ತೆ. ಈ ಮನೆ ಮದ್ದನ್ನು ನೀವು ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ನೀಡಬೇಕಾಗುತ್ತೆ. ಇದನ್ನು ಹೇಗೆ ತಯಾರಿಸ್ಕೊಳ್ಳೋದಪ್ಪ ಅಂತಂದರೆ, ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕ್ಯಾರೆಟ್ ಮತ್ತು 1 ಹಿಡಿ ಬೇವಿನ ಸೊಪ್ಪನ್ನು ತಗೊಂಡು ಗ್ರೈಂಡ್ ಮಾಡಿ ಕೊಡಬೇಕಾಗುತ್ತೆ. ಈ ಮಿಕ್ಸ್ಚರ್ನ ನೀವು ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಇದ್ದರೆ ಮಕ್ಕಳು ತಿನ್ನೋಕೆ ಇಷ್ಟಪಡೋದಿಲ್ಲ. ನೈಸ್ ಪೇಸ್ಟ್ ಆದರೆ ಮಕ್ಕಳು ಹಾಗೆ ನುಂಗ್ಬಿಡಬಹುದು. ಶಿರಪ್ ಎಲ್ಲ ಕೊಡ್ತಿರಲ್ಲ ಹಾಗೆ 1 ಸ್ಪೂನ್ ಇದನ್ನು ಕೊಟ್ಬಿಡಿ. ಬೇವಿನ ಎಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರೋದ್ರಿಂದ ಕರುಳಿನ ಭಾಗದಲ್ಲಿ ಕಂಡುಬರುವಂತಹ ಹುಳಗಳನ್ನ ನಾಶಪಡಿಸುತ್ತೆ ಮತ್ತು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದನ್ನು ನೀವು ಕನಿಷ್ಠ ಪಕ್ಷ 1 ವಾರದವರೆಗೆ ಖಾಲಿ ಹೊಟ್ಟೆಯಲ್ಲಿ ನೀಡಬೇಕಾಗುತ್ತೆ. ಮುಂದಿನ ಮನೆ ಮದ್ದು ಹಾಗಲಕಾಯಿ ರಸ. ನಿಮ್ಮ ಹತ್ರ ಬೇವಿನ ಸೊಪ್ಪು ಅಜ್ವಾನ್ ಏನೂ ಇಲ್ಲ ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡಬಹುದು.
ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದಾದರೆ ಅರ್ಧ ಹಾಗಲಕಾಯಿನ ತೊಗೊಂಡು ಅದ್ರದ್ದು ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಇದನ್ನು ಬ್ಲೆಂಡ್ ಮಾಡಿಕೊಂಡು ರಸ ತೆಗೆದುಕೊಳ್ಳಿ. ರಸ ತೆಗೆದುಕೊಂಡು 1 ಟೇಬಲ್ ಸ್ಪೂನಷ್ಟು ಪ್ರಮಾಣನ ಮಗುವಿಗೆ ನೀವು ಕೊಡಬಹುದು. ಹಾಗಲಕಾಯಿ ರಸದ ಜೊತೆಗೆ ನೀವು ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಸೇರಿಸ್ಕೊಳ್ಬಹುದು. ಹಾಗಲಕಾಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರೋದ್ರಿಂದ ಕರುಳಿನ ಭಾಗವನ್ನು ಸ್ವಚ್ಛಪಡಿಸುತ್ತೆ ಮತ್ತು ಹುಳಗಳನ್ನ ಹೋಗಲಾಡಿಸುತ್ತೆ. ಮುಂದಿನ ಮನೆಮದ್ದು ಅರಿಶಿಣದ ನೀರು. ನಿಮಗೆ ಬೇವಿನ ಸೊಪ್ಪೆಲ್ಲ ಸಿಗ್ತಾ ಇಲ್ಲ, ಅಜ್ವಾನ, ಹಾಗಲಕಾಯಿ ಅದೆಲ್ಲ ಕಹಿ ಅಂತ ಇದ್ದರೆ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾ ಇಲ್ಲ ಅನ್ನೋದಾದರೆ ಈ ಮನೆಮದ್ದನ್ನು ನೀವು ಟ್ರೈ ಮಾಡಬಹುದು. ಈಸಿಯಾಗಿದೆ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದಾದರೆ ಉಗುರು ಬೆಚ್ಚಗಿರೋ ನೀರಿಗೆ ಅರಿಶಿನ ಪುಡಿಯನ್ನು ಸೇರಿಸಿ ಮಗುವಿಗೆ 5 ದಿನಗಳ ಕಾಲ ಕುಡಿಯೋದಕ್ಕೆ ಕೊಡಬೇಕು. ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಗಳು ಇರೋದ್ರಿಂದ ಕರುಳಿನ ಭಾಗದ ಹುಳಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಮನೆಮದ್ದನ್ನೆಲ್ಲ ನೀವು ಮಕ್ಕಳಿಗೆ ಕೊಡಬಹುದು. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದೆಲ್ಲ ನಾವು ದಿನನಿತ್ಯ ಬಳಸುವಂಥ ಪದಾರ್ಥಗಳೇ. ಈ ಮನೆಮದ್ದುಗಳನ್ನ ನೀವು 5 ದಿನದಿಂದ 1 ವಾರದವರೆಗೆ ಕೊಡಬೇಕಾಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಾರಿ ಕುಚ್ಚು ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ನೀಡಲ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹೇಗೆ ಸ್ಯಾರಿ ಉಡಿಸೋದು, ಪೂಜಾ ವಿಧಾನ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ನು ಮತ್ತು ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಯಾವುದೂ ಮಿಸ್ ಆಗಲ್ಲ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.